ಬೆಂಗಳೂರಲ್ಲಿ ಮುಂದುವರೆದಿದೆ ರಾಬರಿ ಗ್ಯಾಂಗ್ ಹಾವಳಿ. ಕಾರು ಪಾರ್ಕ್ ಮಾಡಿದಂತಹ ಕ್ಯಾಬ್ ಚಾಲಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಚಾಲಕನ ರಾಬರಿಗೆ ಯತ್ನಿಸ್ತಾ ಇದ್ದಂತಹ ದುಷ್ಕರ್ಮಿಗಳು ಇದೀಗ ಲಾಕ್ ಆಗಿದ್ದಾರೆ. ಪುಡಿ ರೌಡಿಗಳನ್ನ ಹಿಡಿದು ಠಾಣೆಗೆ ಒಪ್ಪಿಸಿದ್ದಾರೆ ಚಾಲಕರು. ಬಾಣಸವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ರಸ್ತೆ ಪಕ್ಕ ಪಾರ್ಕಿಂಗ್ ಮಾಡಿ ಕಾರ್ನಲ್ಲಿ ಚಾಲಕ ನಿದ್ದೆ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಕಾರ್ ಮೇಲೆ ಉಗಿದು ಪುಂಡರಿಂದ ಗಲಾಟೆ ಮಾಡಿರುವಂತದ್ದು. ಚಾಲಕನ ಮೊಬೈಲ್ ಕಿತ್ತುಕೊಳ್ಳೋದಕ್ಕೆ ಯತ್ನಿಸ್ತಾ ಇರುತ್ತೆ ಈ ಒಂದು ಗ್ಯಾಂಗ್. ಚಾಲಕನ ಮೊಬೈಲ್ ಕಿತ್ಕೊಳ್ಳುವಂತಹ ಸಂದರ್ಭದಲ್ಲಿ ತಕ್ಷಣವೇ ಡ್ರೈವರ್ ನೆರವಿಗೆ ಬಂದು ಇತರೆ ಕ್ಯಾಬ್ ಚಾಲಕರು ಕೂಡ ಆಗಮಿಸಿದ್ದಾರೆ. ಪುಡಿ ರೌಡಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಚಾಲಕರು. ಬೆಂಗಳೂರಲ್ಲಿ ರಾಬರಿ ಗ್ಯಾಂಗ್ ಹಾವಳಿ ಮುಂದುವರಿತಾನೆ ಇದೆ. ಕಾರ್ ಪಾರ್ಕ್ ಮಾಡ್ತಾ ಇದ್ದಂತಹ ಕ್ಯಾಬ್ ಚಾಲಕರೇ ಇವರುಗಳ ಟಾರ್ಗೆಟ್ ಆಗ್ತಾ ಇದ್ದಾರೆ. ಚಾಲಕರ ರಾಬರಿಗೆ ಯತ್ನಿಸ್ತಾ ಇದ್ದಾರೆ ದುಷ್ಕರ್ಮಿಗಳು. ಇದೀಗ ಲಾಕ್ ಆಗಿರುವಂತದ್ದು. ಸೊ ತುಂಬಾ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ. ನೋಡಿ, ಸುಮ್ಮನೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಉಗಿದು ಪುಂಡರಿಂದ ಗಲಾಟೆ ಆರಂಭ ಆಗಿದೆ. ನೋಡ್ತಾ ಇರ್ಬೋದು, ರಸ್ತೆ ಪಕ್ಕದಲ್ಲಿ ಪಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಚಾಲಕ ನಿದ್ದೆಗೆ ಜಾರಿರ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ ಸುಮ್ಮನೆ ಗಲಾಟೆ ಮಾಡೋದಕ್ಕೆ ಬಂದಿರುವಂತಹ ದೃಶ್ಯಗಳು. ರಸ್ತೆ ಪಕ್ಕ ಪಾರ್ಕಿಂಗ್ ಮಾಡಿ ಕಾರ್ನಲ್ಲಿ ಚಾಲಕ ನಿದ್ದೆ ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ. ಚಾಲಕನ ಮೊಬೈಲ್ ಕಿತ್ಕೊಳ್ಳೋದಕ್ಕೆ ಯತ್ನಿಸಿದೆ ಗ್ಯಾಂಗ್. ಮೊದಲನೇದಾಗಿ ತಕ್ಷಣ ಡ್ರೈವರ್ ನೆರವಿಗೆ ಬಂದಿರ್ತಾರೆ. ಇತರ ಕ್ಯಾಬ್ ಚಾಲಕರು ಕೂಡ ಪುಡಿ ರೌಡಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬೆಂಗಳೂರಲ್ಲಿ ರಾಬರಿ ಹಾವಳಿ ಅಂತಾನೆ ಹೇಳ್ಬೋದು. ಪ್ರತಿನಿತ್ಯ ಒಂದೊಂದನ್ನ ಕೇಳ್ಪಡ್ತಾನೆ ಇರ್ತೀವಿ. ಈಗ ಅಂದ್ರೆ ಒಂದು ವೀಕ್ ಹಿಂದೆನೆ ಮಾಂಗಲ್ಯ ಸರವನ್ನ ಕದ್ದು ಎಸ್ಕೇಪ್ ಆಗಿರ್ತಾರೆ. ಒಬ್ಬ ಮಹಿಳೆಯ ಬೆರಳು ಕೂಡ ಕಟ್ಟಾಗಿರುತ್ತೆ. ಸೊ ಇದೀಗ ಈ ರೀತಿಯಾಗಿ ಕ್ಯಾಬ್ ಚಾಲಕರನ್ನ ಲಾಕ್ ಮಾಡಿ ದುಷ್ಕರ್ಮಿಗಳು ಅಟ್ಟಹಾಸವನ್ನ ಮೆರಿತಾ ಇರುವಂತಹ ದೃಶ್ಯಗಳು.